ಫಸ್ಟ್ FIR ಕಾಪಿ ಕೊಡು ಬನ್ನಿ. ಯಾವುದೋ ನೋಟಿಸು ಯಾರಿಗೇ ನೀವೀಗ ಜನಸಾಮಾನ್ಯರಿಗೂ ಇದೇ ರೀತಿ ನಡ್ಕೋಬೇಕು. ನೀವು ಇದರಲ್ಲಿ ಜನಪ್ರತಿನಿಧಿ ಆದವನಿಗೆ FIR ಕಾಪಿನೇ ಕೊಡದಲೇನೆ ನೋಟಿಸು 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 ಅಂದ್ರೆ ಎಷ್ಟು ಪ್ರಕರಣ ದಾಖಲಾಗಿದೆ, ಎಷ್ಟು ಕೇಸಲ್ಲಿ ಈ ರೀತಿ ಇಮಿಡಿಯೇಟ್ ನೋಟಿಸ್ ಕೊಟ್ಟಿದೆ, ಎಷ್ಟು ಕೊಟ್ಟಿದೆ ಅಲ್ಲ? ಹೌದು, ನೀವು ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಿ, ಆದರೆ ಎಲ್ಲ ಪ್ರಕರಣಗಳಲ್ಲೂ ನೀವು ಈ ಥರ ಮಾಡ್ತಾ ಇದ್ದೀರಿ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಅವನು ಫಿರ್ಯಾದಿದಾರನ ಹಿನ್ನೆಲೆ ಏನು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಏನಾದ್ರು ಇವರಿಗೆ ಬ್ಯಾಡ್ ಒಪಿನಿಯನ್ ಬಂದಿರೋದು ಆ ಥರದ್ದು ಏನಿಲ್ಲ. ನೀವು ಅವನ ದೂರ ಕೊಟ್ಟ ತಕ್ಷಣ FIR ಮಾಡೋ ಅಂಥ ಕಂಪ್ಲೇಂಟ್ ಏನೂ ಇಲ್ಲ. ಮೆಟೀರಿಯಲ್ ನಾನು FIR ನೋಡಿದ್ದೀನಿ. ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಲು FIR ಮಾಡೋ ಅಂಥದ್ದೇ ಅಲ್ಲ. ಇದು ನೀವು ರಾಜಕೀಯ ಪ್ರೇರಿತವಾಗಿದೆ, ಉದ್ದೇಶಪೂರ್ವಕ ಆಗಿದೆ. ಇದು ಯಾರೋ ರಾಜಕಾರಣಿ ಮೇಲಿನ ಒತ್ತಡದಿಂದ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇದರಲ್ಲಿ ನೀವು ನೋಟಿಸ್ ಕೊಡೋದಾಗಲಿ, ತನಿಖೆ ಮಾಡೋದು, ಅರೆಸ್ಟ್ ಮಾಡೋದಾಗಲಿ ಏನಿಲ್ಲ. ನಾವು ಜಾಮೀನು ತಗೊಂಡೆ ನಾವು ಬಂದು ತನಿಖೆಗೆ ಹಾಜರಾಗ್ತೀವಿ. ಏನು ಇವತ್ತೇ ಮಾಡಬೇಕು ಅನ್ನೋದು ಏನಿದೆ? ಬಿಡಿ, ಬರ್ತೀವಿ ನಾವು, ನಾಳೆ ನಾಡ್ದಲ್ಲಿ ಬರ್ತೀವಿ. ನಮ್ಗೆ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ. ನನಗೂ ಅರಿವಿದೆ, ಜನಪ್ರತಿನಿಧಿ ಆಗಿದ್ದೀನಿ. ನೀವು ಫಸ್ಟು ಪೊಲೀಸ್ ಮ್ಯಾನ್ಯುವಲ್ ನೋಡ್ಕೊಳ್ಳಿ ಏನು ಹೇಳುತ್ತೆ ಅಂತ. ಯಾರೋ ಬಂದು ದೂರು ಕೊಟ್ಟ ತಕ್ಷಣ ದೂರು ದಾಖಲಿಸ್ಬೇಕು ಅನ್ನೋದಕ್ಕೆ ಮುಂಚೆ ಪೂರ್ವಪರ ಪರಿಶೀಲನೆ ಮಾಡಿ FIR ಹಾಕ್ಬೇಕು ಅಂತಿರೋದು ನೋಡ್ಕೊಳ್ಳಿ. ನೀವು ಹಾಕಿರೋ ಸೆಕ್ಷನ್ ಅದಕ್ಕೆ ಅಪ್ಲೈ ಆಗುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕಂಪ್ಲೇಂಟ್ ಕೊಡ್ತಾರ, ಎಲ್ಲರ ಮನೆಗೂ ಹಿಂಗೆ ತಗೊಂಡೋಗ್ತೀರಾ? ಎಲ್ಲರ ಮನೆಗೂ ಹಿಂಗೆ ತಗೊಂಡೋಗ್ತೀರಾ? ಅಲ್ಲ ರೀ, ಒಬ್ರು ರಾಷ್ಟ್ರೀಯ ನಾಯಕರು ಡಿಪಾರ್ಟ್ಮೆಂಟ್ ಆಗಿ ಇನ್ನೊಬ್ರು ಯೋಚನೆ ಮಾಡ್ಬೇಕಲ್ಲ. ಯಾವನ ಕೆಲ್ಸಕ್ಕೆ ಬರ್ದ್ರೆ ಕಂಪ್ಲೇಂಟ್ ಕೊಟ್ಟರೆ ಎಲ್ಲರ ಮನೆಗೂ ನೀವು ಹಿಂಗೆ ಹೋಗ್ತೀರಾ? ಇದು ಕ್ಲಿಯರ್ ಮಾಡಿ. ಹೋಗ್ತೀನಿ, ನಿಮ್ ಡ್ಯೂಟಿ ಹೋಗ್ತೀನಿ, ಎಲ್ಲ ಹೋಗ್ತೀನಿ. ಎಲ್ಲರ ಮನೆ ಕಂಪ್ಲೇಂಟ್ ಕೊಡ್ತಾರಿಗೆಲ್ಲ ಹೋಗ್ತೀರಾ? ಫಸ್ಟು BNS ಕೆಳಗಡೆ FIR ಕಾಪಿ ಇಸ್ ಮ್ಯಾಂಡೇಟರಿ ಕೊಟ್ಟಿದ್ದೀರಾ? ಯಾವಾಗ? ಎಲ್ಲಿ ಒಂದ್ ಸೆಕೆಂಡ್, ತಾವು ಈಗ ಬಂದಿರೋ ಉದ್ದೇಶ ಏನು? ನೋಟಿಸು 41 ತೋರಿಸಿ, ನಾನು ನೋಡೋಣ. ಮತ್ತೆ ಕಂಪ್ಲೇಂಟ್ ಕೊಟ್ಟರು ಅವನೇನು, ಅವನ ಬ್ಯಾಕ್ ಗ್ರೌಂಡ್ ಏನು ಅದು ಯೋಚನೆ ಮಾಡಿದ್ದೀರಾ? ಯಾರು ಅವನು?